ಇದೇನೋ ಎಕ್ಸ್ಟ್ರೀಮ್ ಆಗಿದೆ ಅಂದೆ ಆಫ್ ರೋಡು. ಹೆಂಗುರು ಇದು, ಹೆಂಗಿದೆ ಸೀನು. ಪಿಕಾಕ್ ನೋಡಿ ಬ್ರೋ ಅಲ್ಲಿ. ಇದೆ ವಾಚ್ ಸ್ಟಾರ್ ಬಂತಪ್ಪ. ಓ ಲುಕ್, ಯಾವುದೋ ಪ್ಲೇಸ್ ಬಂದರೆ ಗೈಸ್. ಇವಾಗ ಫುಲ್ ಆಫ್ ರೋಡ್ ಅಂತೆ. ನಂದು ಬೇರೆ ಇಂಜನ್ ಲೈಟ್ ಬರ್ತದೆ. 10 ನಿಮಿಷ ಆಫ್ ಮಾಡಿದೆ ಗಾಡಿ, ಆದರೂ ಇಂಜನ್ ಲೈಟ್ ಬರ್ತದೆ. ಮೋಸ್ಟ್ಲಿ ವೈರಿಂಗ್ ಪ್ರಾಬ್ಲಮ್ ಅನಿಸುತ್ತೆ, ನೋಡೋಣ. ಇದೇನೋ ಎಕ್ಸ್ಟ್ರೀಮ್ ಆಗಿದೆ ಅಂದೆ ಆಫ್ ರೋಡು. ಎಲ್ಲೂ ನನಗೆ ಗ್ರೌಂಡ್ ಕ್ಲಿಯರೆನ್ಸು ಟಚ್ ಆಗದಿರ ಆದರೆ ಸಾಕು. ಇಷ್ಟು ಮಾತ್ರ ಅಲ್ಲ, ಇದ್ರೆ ಹೋಗ್ಬಿಡ್ಬೋದು. ನಾನು ಗ್ಲೌಸ್ ಎಲ್ಲ ಬಿಚ್ಚಿಬಿಟ್ಟೆ ಬರೀ ಆಫ್ ರೋಡ್ ಅಂದ್ಕೊಂಡು, ನೋಡಿದ್ರೆ ರೋಡ್ ಬೇರೆ ಬಂದುಬಿಟ್ಟಿದೆ. ಓ ಬ್ರೇಕ್ ಗ್ಲೌಸ್ ಹಾಕ್ದಿರಾ ಬ್ರೇಕ್ ಹಿಡಿದ್ರೆ ಹೆವಿ ಶಾರ್ಪ್ ಆಗಿದೆ. ಲಾಸ್ಟ್ ಟೈಮ್ ಹಿಂಗೆ ಇಂಜನ್ ಲೈಟ್ ಬಂದಿತ್ತು, 1-2 ಅವರ್ ಆಫ್ ಮಾಡಿಬಿಟ್ಟಿದ್ದೆ, ಆವಾಗ ಸರಿ ಹೋಯ್ತು. ಪಿಕಾಕ್ ನೋಡಿ ಬ್ರೋ ಅಲ್ಲಿ. ನನಗೆ ಟೈರ್ ಪಂಚರ್ ಆಗಿಲ್ಲ ಅಂದರೆ ಸಾಗುರುವೆ. ಟೈರ್ ಪಂಚರ್ ಆಗಬಾರ್ದು ಮತ್ತು ಕೆಳಗಡೆ ಬಾಟಮ್ ಆಗಬಾರ್ದು. ಇಲ್ಲಿ ಹೆಂಗನೇ ಇಲ್ಲಿ ರೋಡು, ನಾನು ಎಕ್ಸ್ಬಿಡ್ತೀನಿ. ನೆಕ್ಸ್ಟು ಒಳ್ಳೆ ಆಲ್ರೌಂಡ್ ಟೈರ್ಸ್ ಹಾಕ್ಬಿಡ್ಬೇಕು. ಆಫ್ ರೋಡು, ಹೈವೇಗೂ ಹೈವೇ 50-50. ಇದೆಲ್ಲ ಹಿಮಾಲಯನೋ ಇಲ್ಲ ಎಕ್ಸ್ಪಲ್ಸ್ ಥರ. ಎಕ್ಸ್ಪಲ್ಸರ್ ನನ್ನ ಕೈಲಿ ಇದ್ಬಿಡಿದ್ರೆ ಚಚ್ಚಾಡ್ಬಿಡ್ತಾ ಇದೆ. ಹಂಗೆ ಬ್ಯಾಕಲ್ಲಿ ಸ್ಪಿನ್ ಹೊಡಿತಾ ಇದೆಯಪ್ಪ. ಇಲ್ಲೇನಾದರೂ ಹುಳಿಗಿಳಿ ಬಂದರೆ ಹಾಕ್ಸ್ಕೊಬೇಕು. ಹೆಂಗುರು ಇದು, ಹೆಂಗಿದೆ ಸೀನು. ಬ್ರೋ ಇರೋದು ಬ್ರೋ ಲೆಪರ್ಡ್. ಇಲ್ಲಿ ಹೆಂಗೆ ಎಸ್ಕೇಪ್ ಹಾಕೋ ಆಗಲ್ಲ ಇಲ್ಲಿ. ತೋರ್ಸ್ ಬ್ರೋ, ರೈಟ್ ಅನ್ಸುತ್ತೆ. ಓಕೆ, ಲೆಫ್ಟಾ? ಫುಲ್ ಡ್ರಿಫ್ಟ್ ಅಂದ್ಕೊಳ್ಳಿ. ಫುಲ್ ಡ್ರಿಫ್ಟಲ್ಲಿ ಹಿಂದ್ಗಡೆ ನಾನು ವಿಡಿಯೋ ಮಾಡಿದ್ರೆ ಮಸ್ತಾಗಿ ಬರುತ್ತೆ. GTA ಕಾಲಿಕ್ತಲ್ಲ ಹೋಗ್ರು ನನ್ನ ಕೆಳಗಡೆ ಇಲ್ಲಿವರೆಗೂ ಎಲ್ಲೂ ಇಕ್ಕಲ್ಲ. ಓ ಯಾವ್ದು ಗುರು ಬಿಲ್ಡಿಂಗ್ ಇದು ಇಲ್ಲಿ. ಸೆಕೆಂಡ್ ಗೇರ್ ಹೇಳಿದೆ ಎಕ್ಕುತ್ತಾ ಚೀಟಿ ಈಸಿ. Rider matters, bike doesn't matter, bro. ಇದೆ ವಾಚ್ ಸ್ಟಾರ್ ಬಂತಪ್ಪ. ಈ ವಾಚ್ ಸ್ಟಾರ್ಗೆ ಈ ಥರ ಬಂದಿದ್ದು ಅಣ್ಣವರು.
ನೋಡೋಣ ರೀ ಮೇಲೆ ಹೋಗ್ಬಿಟ್ಟು ಏನೇನು ಕಾಣಿಸುತ್ತೆ ಹೆಂಗೆ ಕಾಣಿಸುತ್ತೆ ಅದನ್ನು ಸ್ಪಾಟ್ ಮಾಡ್ಬೋದಾ ಅಂತ. ಓ ಲುಕ್ ವ್ಯೂ ಬ್ರೋ, ಡ್ಯಾಮ್. ಕ್ರೇಜಿ ಆಗಿದೆ. ಹಿಂಗೆ ಬಂದ್ಬಿಡು ಬ್ರೋ, ಆಗುತ್ತೆ. ಇಲ್ಲ ಹಾಕ್ಬಿಡು. ಮತ್ತೆ ಹೋಗಿ ಫಸ್ಟು ಏರ್ ಪ್ರೆಷರ್ ಚೆಕ್ ಮಾಡಿಸ್ಬೇಕು. ಜಾಸ್ತಿ ಇದ್ದರೆ ಏರ್ ಪ್ರೆಷರ್ ಜಿ ಟಿ ಎಲ್ ಒಳ್ಳೆಯದೇ. ಯೂಶ್ವಲಾಗಿ ಆಫ್ ರೋಡ್ ಡರ್ಟ್ ಬೈಕ್ಸಲ್ಲೆಲ್ಲ ಏರ್ ಪ್ರೆಷರ್ ಕಮ್ಮಿ ಇರಬೇಕು. ಬಟ್ ಜಿ ಟಿ ಹೆವಿ ವೆಯ್ಟ್ ಇದೆಯಲ್ಲ, ಕುತ್ಕೊಂಡ್ಬಿಡುತ್ತೆ. ಸೊ ಏರ್ ಪ್ರೆಷರ್ ಕಮ್ಮಿ ಇದ್ದರೆ ಈ ಥರ ಮಣ್ಣು ಪ್ಲೇಸಲ್ಲೆಲ್ಲ ನಿಂತ್ಕೊಳ್ಳಲ್ಲ, ಜಿ ಟಿ ಕುತ್ಕೊಂಡ್ಬಿಡುತ್ತೆ. ಸೊ ಸ್ವಲ್ಪ ಏರ್ ಜಾಸ್ತಿ ಇದ್ರೇ ಒಳ್ಳೆಯದು ಜಿ ಟಿಗೆ. ಬೇರೆ ಬೈಕ್ಸ್ಗೆಲ್ಲ, ಆಫ್ ರೋಡಿಂಗ್ ಬೈಕ್ಸ್ ಇಲ್ಲ ಡರ್ಟ್ ಬೈಕ್ಸೆಲ್ಲ ತೆಗ್ದುಬಿಟ್ರೆ ಬೆಸ್ಟು. ನುಗ್ಬಿಡುತ್ತೆ, ಲೈಟ್ ವೆಯ್ಟ್ ಇರುತ್ತಲ್ಲ. ಪ್ಲಸ್ ಈ ಡ್ಯೂಕು ನೋಡಿ, ಅದೆಲ್ಲ ನಮ್ಮದೆಲ್ಲ ಫ್ಲ್ಯಾಟ್ ಇದೆ ಟಯರು, ಆಫ್ ರೋಡ್ ಟೈರ್ಸ್ ಇಲ್ಲ. ಸೊ ಫುಲ್ ಏರ್ ಪ್ರೆಷರ್ ಎಲ್ಲ ತೆಗೆದುಬಿಟ್ರೆ ಹೋಗ್ಬಿಡುತ್ತೆ, ಎಕ್ಕಲ್ಲ. ಡ್ಯೂಕ್ ಎಕ್ಬಿಡುತ್ತೆ ಬಿಡಿ. ಇದು ಹೆವಿ ಇದೆ, ಇದು 230 ಇದೆ, ಎಲ್ಲೇಕುತ್ತೆ. ಕ್ಲಿಯರ್ ವೈಸರ್ ಹಾಕ್ಸ್ಬಿಟ್ರೋದ್ರಿಂದ ಮಸ್ತಾಗಿದೆಯಪ್ಪ. ಅರೆ ಪಿನ್ ಲಾಕ್ ಒಂಥರ ಸ್ವಲ್ಪ ಎಲ್ಲೋ ಟಿಂಟ್ ಕೊಡುತ್ತೆ ಪಿನ್ ಲಾಕು. ಸ್ಲೈಡು ಹಂಗೆ ಸ್ಲೈಡ್ ಮಾಡ್ತಾ ಇದ್ದೀನಿ ಜಿ ಟಿಯಲ್ಲಿ. ಕ್ರೇಜಿ ಶೆಟ್. ಫಸ್ಟ್ ಗೇರಲ್ಲಿತ್ತು, ಸೆಕೆಂಡ್ ಗೇರ್ ಅಂದ್ಕೊಂಡೆ. ಸ್ವಲ್ಪ ಬೆಂಡ್ ಮಾಡಿಕೊಂಡು ಥ್ರಾಟ್ಲ್ ಕೊಟ್ಟರೆ ಹಂಗೆ ಹಿಡಿಯುತ್ತೆ. ಇನ್ನೊಂದು ಸ್ವಲ್ಪ ಲೈಟ್ ವೇಟ್ ಗಾಡಿ ಇದ್ಬಿಡಿ, ಇಲ್ಲ ಆಫ್ ರೋಡ್ ಗಾಡಿ ಇದ್ಬಿಡಿ, ಹಿಮಾಲಯನೆಲ್ಲ ಹೆಂಗೆ ಆಡಾಡ್ಬೋದಾಗಿತ್ತು ಗೊತ್ತಾ. ಟಾರ್ಕ್ ಇರಬೇಕು, ಒಳ್ಳೆ ಡರ್ಟ್ ಬೈಕ್ ಇರಬೇಕು, ಕ್ರೇಜಿಯಾಗಿ ಆಟಾಡ್ಬೋದು ಇಲ್ಲಿ. ಅವನ ಅಜ್ಜಿ ತಳ್ಬಿಟ್ಟೆ ಆ ಕಡೆಗೆ. ಇಲ್ಲೇ ಪೀಸ್ ಆಫ್ ಕೇಕ್ ಬ್ರದರ್. ಅವರೆಲ್ಲಿ ಗುರು ಕಾಣಿಸ್ತಾನೆ ಇಲ್ಲ.
ಇಂಜನ್ ಲೈಟ್ ಇನ್ನೂ ಬರ್ತಾಯಿದೆ. ಸೊ ಇವಾಗ ಒಂದು ಸತಿ ಕಾಲ್ ಆಗಿಬಿಟ್ಟು ಸರ್ವಿಸ್ನ ಕೇಳ್ತೀನಿ. ಅಂದರೆ ರೆಗ್ಯುಲರ್ ಸರ್ವಿಸ್ ಮಾಡ್ತಾರಲ್ಲ, ಅವ್ರ ನಂಬರ್ ಇದೆ, ಕಾಲ್ ಮಾಡಿ ವಿಚಾರಿಸ್ಬೇಕು ಏನಾಗಿದೆ ಅಂತ. ಇದಾಗಿದ ತಕ್ಷಣ ಅದು ಮುಂದೆ ಹಾಕ್ಕೊಂಡು ಫಸ್ಟು ಅದೇ ಕಾಲ್ ಮಾಡಬೇಕು ಅವ್ರಿಗೆ.